ರಾಜ್ಯದಲ್ಲಿ ತಾಂಡವವಾಡ್ತಿದೆ ಭೀಕರ ಬರ. ಆದರೆ ಅಧಿಕಾರಿಗಳಿಗೆ ಹಿಡಿದಿದೆ ಗರ. ಉಳಿಸುತ್ತಿಲ್ಲ ಪೋಲಾಗುತ್ತಿರುವ ನೀರ. ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಕೇಳ್ರಿ, ರೋಮ್ ತುರಿತಾ ಇದ್ರೆ ಅದ್ರ ದೊರೆ ನೀರು ಪಿಟೀಲ್ ಕುಯ್ತಿದ್ದ ಅನ್ನೋ ಗಾದೆ ಮಾತು ಕೇಳಿದಿರಿ ನೀವು. ಯಾಕಂದ್ರೆ ಅಂತ ಉಚ್ಚ ದರ್ಬಾರ್ ಮಾಡೋರು ಈ ಮನುಷ್ಯ ಜಾತಿ ಇರೋ ತನಕ, ಈ ಭೂಮಿ ಇರೋ ತನಕ ಇದ್ದೇ ಇರ್ತಾರೆ ಕಣ್ರಿ. ಸದ್ಯಕ್ಕೆ ಅದಕ್ಕೊಂದು ಸಾಕ್ಷಿ ಹೇಳ್ತೀನಿ ಕೇಳಿ. ಮಳವಳ್ಳಿ ತಾಲೂಕು ನೀರಾವರಿ ಅಧಿಕಾರಿಗಳು ಮತ್ತೆ ಅಲ್ಲಿನ ಮಹಾ ಜನಪ್ರಿಯ ಶಾಸಕರು. ಕಾರಣ ವಿಷಯ ಏನು ಗೊತ್ತಾ? ಇವತ್ತು ದೇಶದೆಲ್ಲೆಡೆ ಭೀಕರ ಬರ ತಾಂಡವಾಡ್ತಾ ಇದೆ. ಮಂಡ್ಯ ಜಿಲ್ಲೆ ಒಂದರಲ್ಲಿ ಲಕ್ಷ ಕೋಟಿಗಳಷ್ಟು ಬೆಳೆ ಈ ಬಿಸಿಲಿಗೋಸ್ಕರ ತುತ್ತಾಗಿ ಹಾಳಾಗೋಗಿದೆ. ಇದ್ರ ನಡುವೆ ಬೋರ್ವೆಲ್ಗಳು ಬರದಾಗಿ ಹೋಗಿದ್ದಾವೆ. ಹನಿನಲ್ಲಿ ನೀರು ಕೂಡ ಅಮೃತ ಅಂತ ಜನ ಒಂದೊಂದು ಹನಿ ನೀರಿಗೂ ಕೂಡ ಪರದಾಡ್ತಾ ಇದ್ದಾರೆ. ಆದರೆ ನೀರಾವರಿ ಇಲಾಖೆ ಅಧಿಕಾರಿಗಳೇನು ಕತ್ತೆ ಕಾಯ್ತಿದ್ದಾರೇನ್ರಿ? ಅವರ ಒಂದು ಘೋರ ನಿರ್ಲಕ್ಷ್ಯ, ಅತ್ಯಮೂಲ್ಯವಾದ ನೀರು ಅನಾಥವಾಗಿ ಪೋಲಾಗ್ತಿದೆಯಲ್ರಿ. ಇದು ಬೇರೆ ಎಲ್ಲಿದಲ್ಲ, ಮಳವಳ್ಳಿ ತಾಲೂಕು ಹೊಸದೊಡ್ಡಿ ಗ್ರಾಮದಲ್ಲಿ ನೀರು ಪೋಲಾಗ್ತಾ ಇದೆ. ಅಮೃತದಂಥ ನೀರು ಕಣ್ರಿ. ಪಕ್ಕದಲ್ಲೇ 300 ಮೀಟರ್ ಅಂತರದಲ್ಲಿ ಇಡೀ ಊರಿಗೆ ಉಪಯೋಗಕ್ಕೆ ಬರ್ತಕ್ಕಂಥ ಒಂದು ಕಟ್ಟೆ ಇದೆ. ನೋಡಿದ್ದೀರೇನೋ ಗೊತ್ತಿಲ್ಲ ನನಗೆ. ಪೂರಿಗಾಲಿ ಏತ ನೀರಾವರಿ ಯೋಜನೆಯ ಈ ನೀರನ್ನ ಕಟ್ಟೆಗೆ ತುಂಬಿಸಿ ನಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ಪಾಪ ಹೊಸದೊಡ್ಡಿ ದಾಸನದೊಡ್ಡಿ ಗ್ರಾಮದ ಜನ ಅಧಿಕಾರಿಗಳು ಮತ್ತು MLA ಅವ್ರನ್ನ ಬೇಡ್ಕೊಂಡಿದ್ದಾರಂತೆ. ಆದರೆ ಹಿತ್ತಾಳೆ ಕಿವಿ ಇವ್ರಿಗೆ, ಈ ಅಧಿಕಾರಿಗಳಿಗೆ. ಸಂಬಂಧಪಟ್ಟವರು ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತಂಗೆ ಅವ್ರ ಪಾಡ್ಗೆ ಅವರು ಅವತಾರ ಆಡ್ತಿದ್ದಾರೇನು? ನೀರಿಲ್ಲಿ ಪೋಲಾಗ್ತಿದೆ, ನೀರನ್ನು ಉಳಿಸಿ ಅಂತ ಒಂದು ಕಡೆ ಬೊಬ್ಬೆ ಇಡ್ತದೆ ಇದೇ ಸರ್ಕಾರ. ಒಂದು ತಿಂಗಳಿಂದ ನೀರಲ್ಲಿ ವೇಸ್ಟ್ ಆಗ್ತಿದೆ. ಕಣ್ಣು ಮುಚ್ಚಿಕೊಳ್ತಿರೋ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತಾರ ಸಂಬಂಧಪಟ್ಟವರು? ನೋಡ್ತೀನಿ. ಹೋಯ್ತಿತ್ತು ಅಲ್ಲಿ ಗಂಟೆ ಹೊಡೆದು ಅಲ್ಲಿ ವೆಂಕಟರಮಣೆ ಅಂತ. ಯಾವೂರವರು? ಹೊಸದೊಡ್ಡಿ ಅವರು. ಈಗ ನಾವು ಇಲ್ಲಿ ನಿಂತಿದ್ದೀವಲ್ಲ, ಸ್ಥಳ ಏನಂತ ಕರೀತಾರೆ ಇದಕ್ಕೆ? ಇದಕ್ಕೆ ಮಂಚನಹಳ್ಳಿ ಇಲ್ಲ ಸರ್. ಈ ಹಿಂದೆ ನೀರು ಸುರಿತಾ ಇದೆಯಲ್ಲ, ಎಷ್ಟು ದಿನದಿಂದ ಈ ನೀರು ಸುರಿದು ಪೋಲಾಗ್ತಾ ಇದೆ? ಒಂದು ವಾರದಿಂದ ವೇಸ್ಟ್ ಆಗ್ತಾ ಇದೆ ಸರ್ ನೀರು. ಇಲ್ಲಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ಲಿಲ್ವಾ? ಕೊಟ್ಟಿದ್ದ ಸರ್. ಮುಂಚೆನೂ ಬಂದು ಎಲ್ಲ ನೋಡ್ಕೋದ್ರು. MLA ಸರ್ ನೋಡಿದ್ರು. ಮುಂಚೆ ಒಂದಿನ ನಾವು ಕರ್ಕ ಬಂದು ಪೇಪರು ಅವನ್ನೆಲ್ಲ ಹಾಕ್ಸಿದ್ದು. ಅವರು ಏನು ಸಮಸ್ಯೆ ನಮಗ್ ಕೊಡ್ಲಿಲ್ಲ. ಈ ತರ ನಾವು ದನ ಕರಿನವರು ಏನ್ ನಮ್ಗೆ ಗೋಳು ಬ್ಯಾಡಿ ಸ್ವಾಮಿ, ಈ ತರ ತೊಂದರೆ ಆಗದ ನಮ್ಗೆ. ಈ ನೀರೆಲ್ಲ ವೇಸ್ಟ್ ಆಗ್ತಾ ಇದೆ. ಈ ನೀರನ್ನ ನಮ್ಮ ಸೊಳ್ಳಿ ಕಟ್ಟು ಬಿಡ್ಬೇಕು ಅಂತ ಬೇಡ್ಕೋತಾ ಇದೀನಿ. ಸುಳ್ಳಿ ಕಟ್ಟೆ ಅಂದ್ರೆ ಎಲ್ಲಿದೆ ಕಟ್ಟೆ? ಅದು ಇದೇ ಸರ್, ಈಗ ಬಂದ್ಮೇಲೆ ಸರ್. ಪಕ್ಕದಲ್ಲಿ ಕಾಣ್ತಿದ್ದಿಲ್ಲ ಅದೇ ಅಂತ ಹೇಳಿ, ಪಕ್ಕದಲ್ಲಿ ಕಾಣ್ತಿದ್ದಿಲ್ಲ ಅದೇ ಕಟ್ಟೆ. ಅದೇ ಸರ್. ಸರಿ ಸರಿ ಸರಿ.
ಹೇಳಿ ಯಜಮಾನ್ರೆ, ಯಾವ ಕೆರೆ ಇದು? ಸುಳ್ಳಿಕಟ್ಟೆ ಸರ್. ಸುಳ್ಳಿಕಟ್ಟೆ ಅಂತನಾ? ಏನು ನೀರೇ ಇಲ್ವಲ್ಲ, ಒಂದು ತೊಟ್ಟು ಇಲ್ವಲ್ಲ ಇಲ್ಲಿ? ಸರ್, ಮಂಚನಹಳ್ಳಿ, ಪಂಡತಳ್ಳಿ, ದಾಸನ ದೊಡ್ಡಿ, ಹೊಸ ದೊಡ್ಡಿ 4 ಊರಿಗೆ ಸೌಲಭ್ಯ ಅದಕ್ಕೆ ಇದು ಸ್ವಾಮಿ. ನೀರಿಲ್ದೆ ನಾವು 1ನೇ ತಿಂಗಳಿಂದ ನಾವು ಪಟ್ಟಾಡಿ ಇಲ್ಲಿ ಸಾಕಾಗಿ ದನ ಕರಿಗೆ ನೀರಿಲ್ದೆ ಬ್ಯಾಡಿ ಸ್ವಾಮಿ. ನಮ್ ಕಷ್ಟ ಇಲ್ಲಿ ಯಾರು ಬಂದು ಏನು ಎತ್ತ ಅನ್ನೋರಿಲ್ಲ. ಓಟ್ ಕೇಳುವ ಮಾತ್ರ ಬರ್ತಾರ, ಇದ್ದಿನ ಬರುದಿಲ್ಲ. ನಮ್ಗ ಭಾರಿ ಸಮಸ್ಯೆ ಆಗ್ಬಿಟ್ಟದೆ. ನಮ್ಗೆ ದೊಡ್ಡವರು ನಿಂತ್ಕೊಂಡು ಇಲ್ಲಿಗೆ ನಮ್ಗೆ ಸುಳ್ಳಿ ಕಟ್ಗೆ ನೀರು ಕೇಳಬೇಕು ಅಂತ ನಾವು ಬೇಡ್ಕತಾ ಇದೀವಿ ಸರ್. ಇಲ್ಲಿ ಈಗ ನೀವು ಅಲ್ಲಿ ಜಾಗ ತೋರಿಸಿದ್ರಲ್ಲ, ನೀರು ಲೀಕ್ ಆಯ್ತಿತ್ತಲ್ಲ, ಅಲ್ಲಿಂದ ಇಲ್ಲಿಗೆ ನೀರು ಕೊಡಕ್ಕೆ ಏನೋ ಅನುಕೂಲ ಮಾಡ್ಕೊಡ್ಲಿಲ್ಲ ಅವರು? ಏನು ಮಾಡ್ಕೊಂಡಿಲ್ಲ ಸರ್. ಸರ್ ಅಲ್ಲಿಂದ ಮಾಡ್ಕೊಡ್ತೀನಿ ಅಂತಂದ್ರು. ಅದನ್ನ ಕೇಳಿದ್ರೆ ಏನ್ ಹೇಳ್ತಾ ಇದಾರೆ, ಅದು ತಿಟ್ಟು ಹತ್ತಲ್ಲ ಅಂತ ಹೇಳ್ತಾ ಇದಾರೆ. ಅದು ತಿಟ್ಟು ಹತ್ತಲ್ಲ ಅಂತ ಹೇಳ್ತಾ ಇದಾರೆ. ಅದನ್ನ ಇನ್ನೊಂದ್ಸರಿ MLA ಅವರು 3 ಸರಿ ಬಂದು ಭೇಟಿ ಕೊಟ್ಟು ಈ ಕೆರೆನ ವಿಸಿಟ್ ಮಾಡಿದ್ದಾರೆ. ಇದು ಏನಾಗಿದೆ ಗೊತ್ತಾ, MLA ಅವರು ಕಂಡೋರ್ ಮಾತನ್ನ ಕೇಳ್ಕೊಂಡು ಈ ಕೆರೆನ ಅಪಪ್ರಚಾರ ಮಾಡ್ತಿದ್ದಾರೆ. ಈ ನಮ್ಮ ಭಾಗದಲ್ಲಿ ಹೊಸದೊಡ್ಡಿ ಲೀಡಿಂಗ್ ಅಲ್ಲಿ ಅವ್ರಿಗೆ ಜಾಸ್ತಿ ಕೊಡ್ತಿರೋದು. ನಾವು ಅದೇ ಪಕ್ಷದಲ್ಲಿ ಇದ್ದು. ಇವ್ರು ಏನ್ ಮಾಡ್ತಾರೆ, ನಮ್ಮನ್ನ ಅವ್ರ ಕೆಲ್ಸಕ್ಕೆ ಮಾತ್ರ ಉಪಯೋಗಿಸ್ಕೊತಾರೆ ಅಷ್ಟೇ. ಅವ್ರದ್ದೇನು ಕೆಲಸ ಅವ್ರ ಕೆಲ್ಸಕ್ಕೆ ಮಾತ್ರ ಉಪಯೋಗಿಸ್ಕೊತಾರೆ. ನಮ್ ಕೆಲ್ಸಕ್ಕೆ ಏನಾರ ನಮ್ ನೀರು ನೆಳ್ಳು ನಮ್ಗೆ ಉಪಯೋಗ, ನಮ್ ಕೆಲಸ ಬೇಕು ಅಂತಂದಾಗ ಏನಂತಾರೆ, ನೀವು ವಿರೋಧ ಪಕ್ಷದವರು ಕೆರೆಗೆ ಮೀನ್ ಬಿಟ್ಕೊಳಕ್ಕೆ ನೀರು ಕೇಳ್ತಿದ್ರಿ. ಕೆರೆಗೆ ಮೀನ್ ಬಿಟ್ಕೊಂಡ್ರೆ ಏನ್ ಸರ್ ಉಪಯೋಗ ಇದೆಯಾ? ಅದು ಒಬ್ಬ ಸಂಸಾರ ಬದುಕುವಂತ ಬಾಳುವಂತ ತಾನೆ, ಒಂದು ಮನೆ ಕುಟುಂಬ ಬದುಕುತ್ತೆ ತಾನೆ. ಆಮೇಲೆ ಅಕ್ಕಪಕ್ಕ ಪಂಪ್ ಸೆಟ್ ಇದೆ ಅಂತ ಹೇಳ್ತಾರೆ. ಸೋಮಶೇಖರ ಇದ್ದು ಮಾಡ್ಕೊಟ್ಟಿದಂತ ಕೆಲಸ ನಮ್ಮ ಮಳವಳ್ಳಿ ತಾಲೂಕ ಇನ್ಯಾವ MLAನೂ ಮಾಡಲಿಲ್ಲ. ಮಾಡುತ್ತೆ ನಮ್ಮ ಬಿ ಸೋಮಶೇಖರ್ ಅವರು. ಇವಾಗ ನೀವು ನೋಡಿದ್ರಲ್ಲ ಸರ್, ಇವಾಗ ಅಲ್ಲಿಂದ ಇಲ್ಲಿ ಈ ನ್ಯಾರಕ್ಕೆ ಪೈಪ್ ಲೈನ್ ಆಗಿ ಹತ್ತಲ್ಲ ನೀರು ಅಂತ ಹೇಳ್ತಾರಲ್ಲ ಇಂಜಿನಿಯರ್ಗಳು. ನೀವೇ ನೋಡಿ, ಇದನ್ನ ಭಾರ ಖಂಡಿಸುವಾಗಿ ಮಾಡ್ತಾ ಇದೀವಿ. ಇವತ್ತು ಇದನ್ನ ಮಾಡ್ತಾ ಇದೀವಿ. ನಾಳೆ ದಿನ ಊರ್ ಮುಂದೆಗಡೆ ಸ್ಟೇಜ್ ಹಾಕಿ ಸತ್ಯಾಗ್ರಹನೂ ಮಾಡೋಕೆ ಸಿದ್ಧವಾಗಿ ರೆಡಿ ಮಾಡಿದ್ದೀವಿ ಗುಪ್ತವಾಗಿ. ಇವರು ಇದೇ ಥರ ಮಾಡಿದ್ರೆ ನಾವು ಮುಂದೆ ದೊಡ್ಡ ಹೋರಾಟ ಮಾಡೋಕೆ ರೆಡಿ ಆಗಿದ್ದೀವಿ. ಅವರು ಬಂದು ಸಹಕರಿಸ್ಬೇಕಷ್ಟೇ. ಇನ್ನೊಂದ್ಸತಿ MLA ಅವರು ಈ ವಿಸಿಟ್ ಕೊಟ್ಟು ನೋಡಿ ಕೆರೆನ ಇದು ಮಾಡಲಿ. ಇದು ಒಂದು ಊರಿಗೂ ಉಪಯೋಗ ಇಲ್ಲ, ನಮ್ಮೊಬ್ಬರಿಗೆ ಏನೂ ಉಪಯೋಗ ಇಲ್ಲ, 4 ಊರಿಗೆ ಉಪಯೋಗ ಇರುವಂಥ ಕೆರೆ ಇದು. ಕೆರೆ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಾಜು ಅಂತ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.